ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚೌಕ. ಕೊಪ್ಪಳದಲ್ಲಿ ಈಗ ಕಾರ್ಖಾನೆಗಾಗಿ ಪರ ಮತ್ತು ವಿರೋಧ ಹೋರಾಟಗಳು ಆರಂಭವಾಗಿವೆ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ನ ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18ಗೆ ಬೆಲ್ ಒತ್ತಿ ಮತ್ತು ನ್ಯೂಸ್ 18 ಸಾಮಾಜಿಕ ಜಾಲತಾಣಕ್ಕೆ ಫಾಲೋ ಮಾಡಿ. ಕೊಪ್ಪಳ ಬಳಿ ಬಲ್ಡೋಟಾ ಕಂಪ್ನಿಯವರು 54,000 ಕೋಟಿ ರೂಪಾಯಲ್ಲಿ ಒಂದು ಬೃಹತ್ ಕಾರ್ಖಾನೆಯನ್ನು ಆರಂಭಿಸಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಕಳೆದ ರಾಜ್ಯ ಸರ್ಕಾರದ ಜಿಮ್ನಲ್ಲಿ, ಅಂದರೆ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಒಪ್ಪಿಕೊಂಡಿತು. ಆ ನಂತರದಲ್ಲಿ ಇಲ್ಲಿ ಕೊಪ್ಪಳದಲ್ಲಿ ಒಂದು ಪರಿಸರ ಹಿತರಕ್ಷಣಾ ವೇದಿಕೆಯರಾಗಿರ್ಬೋದು ಮತ್ತು ಕೊಪ್ಪಳ ಬಚಾವೋ ಆಂದೋಲನ ಸಮಿತಿಯವರು ಈಗ ಹೋರಾಟವನ್ನು ಆರಂಭಿಸಿದರು. ಆ ಹೋರಾಟದಲ್ಲಿ ಗವಿಮಠ ಸ್ವಾಮೀಜಿಗಳು ಬಂದರು ಮತ್ತು ಒಂದು ದಿನ ಬಂದನ್ನು ಆಚರಿಸಿದರು. ಈ ಎಲ್ಲ ಕಾರಣಕ್ಕಾಗಿ ಈಗ ಕಾರ್ಖಾನೆ ವಿಸ್ತರಣೆ ಅಲ್ಲಿಗೆ ಸ್ಥಗಿತಗೊಂಡಿದೆ. ಅದರ ಮಧ್ಯದಲ್ಲಿಯೇ ಸಹ ಮತ್ತೆ ಒಂದಿಷ್ಟು ಕಾರ್ಖಾನೆಗಳ ವಿಸ್ತರಣೆ ಇತ್ತು. ಈ ಎಲ್ಲವನ್ನು ಇಟ್ಟುಕೊಂಡು ಇವಾಗ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ಮತ್ತು ಪರಿಸರ ಹಿತರಕ್ಷಣಾ ಸಮಿತಿಯವರು ಈಗ ಕಳೆದ 40 ದಿನಗಳಿಂದ ಈಗ ಕೊಪ್ಪಳದ ಒಂದು ಕಡೆ ನಗರಸಭೆಯ ಪಕ್ಕದಲ್ಲಿ ಈಗ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಆಚರಿಸುತ್ತಾರೆ. ಅದಕ್ಕೆ ಕೊಪ್ಪಳದ ಬಹುತೇಕ ಸಂಘಟನೆಗಳು, ಬಹುತೇಕ ಬಡಾವಣೆ ಜನರು ಬೆಂಬಲ ವ್ಯಕ್ತಪಡಿಸ್ತಾರೆ ಮತ್ತು ರಾಜಕಾರಣಿಗಳು ಸಹ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಇದು ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆ ಕಾರ್ಖಾನೆಗಾಗಿ ಬಲ್ಡೋಟಾ ಕಂಪ್ನಿಗಾಗಿ ಒಟ್ಟು 1036 ಎಕರೆ ಭೂಮಿಯನ್ನು ಅವರು ರೈತರಿಂದ ಖರೀದಿಸಿದರೆ, ಅದು KIDBಯಿಂದ 2006ರಲ್ಲಿ ಈ ಭೂಮಿಯನ್ನು ಖರೀದಿ ಮಾಡಿಕೊಂಡ್ರು. ಆ KIDBಯಿಂದ ವರದಿ ಮಾಡಿದ್ದು ಇದು ನ್ಯಾಯಾಲಯಕ್ಕೆ ಹೋಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಈಗ BSL ಕಾರ್ಖಾನೆಗೆ ಈ ಭೂಮಿ ಕುರಿತು ತೀರ್ಪು ಬಂದಿದ್ದು, ಅದು ಕಾರ್ಖಾನೆಗೆ ಅನ್ನುವಂಥ ಆದೇಶ ನೀಡಿತು. ಅದರ ನಂತರದ ಬೆಳವಣಿಗೆಯಲ್ಲಿ ಈಗ ಕಾರ್ಖಾನೆಯನ್ನು ವಿಸ್ತರಣೆಗಾಗಿ ಒಂದಿಷ್ಟು ಪ್ರಯತ್ನ ನಡೆದಾಗ ಈಗ ಈ ವಿವಾದದಿಂದ ಅದು ಸ್ಥಗಿತಗೊಂಡು. ಈ ಕಾರಣಕ್ಕಾಗಿ ಭೂಮಿ ಕಳೆದುಕೊಂಡಿರುವಂಥ ರೈತರು, ಹಾಲವರ್ತಿ, ಬಸಾಪುರ ಮತ್ತು ಪಕ್ಕದಲ್ಲೇ ಇರುವಂಥ ರೈತರು ಈಗ ಒಂದು ಹೋರಾಟವನ್ನು ಆರಂಭಿಸಿದರೆ, ನೀವು ಕಾರ್ಖಾನೆಯಾದರೂ ಆರಂಭಿಸಿ, ಇಲ್ಲವೇ ನಮಗೆ ಉದ್ಯೋಗವನ್ನು ಕೊಡಿ, ಯಾಕಂದರೆ ನಾವು KIDBಯಿಂದ ಭೂಮಿಯನ್ನು ಕೊಟ್ಟಿದ್ದೇವೆ, KIDBಯಿಂದ ನಮ್ಗೆ ಕೊಡಿಸಿರಿ ಅನ್ನುವಂಥ ಮಾತನ್ನು ಅವರು ಒತ್ತಾಯವನ್ನು ಮಾಡ್ತಾಯಿದ್ದಾರೆ. ಈ ಕಾರಣಕ್ಕೆ ಕಳೆದ 3 ದಿನಗಳಿಂದ ಕೊಪ್ಪಳ ಮೊದಲು ಜಿಲ್ಲಾಡಳಿತ ಬಂತು. ಆದ ಜಿಲ್ಲಾಡಳಿತ ಅವಕಾಶ ನೀಡಿದಿಂದ ಈಗ ತಹಸೀಲ್ ಆಫೀಸರ್ ಕಚೇರಿ ಮುಂದೆ ಅವರು ಹೋರಾಟವನ್ನು ನಡೆಸಿದ್ದಾರೆ. ಈಗ ಪರ ವಿರೋಧ ಒಂದು ಕಡೆ ಹೋರಾಟ ನಡೀತಿದ್ದಾರೆ. ಇಲ್ಲಿ ರಾಜಕಾರಣಿಗಳು ಸಹ ಅದಕ್ಕೆ ಅವರನ್ನು ಸಪೋರ್ಟನ್ನು ಎರಡೂ ಸಂಘಟನೆಯವರು ಕೇಳ್ತಾ ಇದ್ದಾರೆ. ಒಂದು ಕಡೆ ನಿನ್ನೆ ದಿನ ವಿಧಾನ ಪರಿಷತ್ತಿನ ಸದಸ್ಯರು BJPಯ ಹೇಮಲತಾ ನಾಯಕ್ ಅವರಿಗೂ ಸಹ ಘೇರಾವ್ ಹಾಕಿ ಅವರು ಕಾರ್ಖಾನೆ ಪರವಾಗಿರುವಂಥ ರೈತರು, ಒಂದಿಷ್ಟು ಭೂಮಿ ಕಳೆದುಕೊಂಡ ರೈತರು ಹೋರಾಟ ಮಾಡಿದರು. ಅದರ ಜೊತೆಗೆ ಇಲ್ಲಿ ಬೇರೆ ಬೇರೆ ಸಂಘಟನೆಯವರು ಸಹ ಒಂದು ಕಡೆ ಹೋರಾಟವನ್ನು ಆರಂಭಿಸಿದೆ ಮತ್ತು ರೈತ ಸಂಘ ಈ ರೀತಿಯ ವಿರೋಧವಾಗಿ ಹೋರಾಟ ನಡೆದಿದೆ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗವರನ್ನು ಕೇಳಿದಾಗ ಅವರು ಹೇಳೋದು, ಈಗ ನಾನು ಜನರ ಪರವಾಗಿ ಇರ್ತೀವಿ, ಜನರಿಗೆ ಈಗಾಗಲೇ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ನೀಡಿರುವಂಥ ಹೋರಾಟದ ಮನವಿ ಏನಿದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ, ಅವರು ಇಷ್ಟರಲ್ಲಿ ಸಭೆ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಈಗ ಇರುವಂಥ ರೈತರು ಭೂಮಿ ಕಳೆದುಕೊಂಡ ರೈತರ ಹೋರಾಟ ಇದೆ, ಅದು ನನ್ನ ಗಮನಕ್ಕೆ ಬಂದರೆ ಅದನ್ನು ಸಹ ಪುರಸ್ಕರಿಸಿ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಏನಾದರೂ ನಿರ್ಧಾರ ಮಾಡ್ತೀವಿ ಅಂತ ಮಾತಾಡಿದ್ದಾರೆ. ಅದೇನು ಅವ್ರು ಮನವಿ ಕೊಡ್ತಾರೆ ಅದ್ರ ಬಗ್ಗೆ ಅವ್ರ ಹತ್ರ ಓದೋದ್ನಾಗ ನಾನು ಚರ್ಚೆ ಮಾಡ್ತೀನಿ ಸರ್. ನಾನು ಈಗ ಅದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಕಾರ್ಖಾನೆ ವಿಚಾರದೊಳಗೆ ನಾನು ವಿರೋಧವನ್ನು ವ್ಯಕ್ತಪಡಿಸಿದ್ದೀನಿ, ಸ್ಟಾರ್ಟಿಂಗೇ ವ್ಯಕ್ತಪಡಿಸಿದ್ದೀನಿ. ನನ್ನ ಮುಖ್ಯಮಂತ್ರಿಗಳ ಹತ್ರ ನನ್ನ ವಾಸ್ತವ ಸತ್ಯವ ಆ ಭಾಗಕ್ಕೆ ಏನಾಗುತ್ತೆ ಅನ್ಯಾಯದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಿದ್ದೀನಿ. ಇವ್ರು ಕೇಳ್ತಾರ ನೋಡ್ರಿ, ಪರ ವಿರೋಧ ಈಸ್ ಕ್ವೈಟ್ ನ್ಯಾಚುರಲ್. ವಾಸ್ತವ ಸತ್ಯ ಮುಖ್ಯಮಂತ್ರಿಗಳು ನಿರ್ಧಾರ ತೊಗೊತಾರೆ. ಕೆಲವೊಂದಿಷ್ಟು ಏನಾಗಿದೆ, ಈ ಬ್ಯಾಡ ಅನ್ನೋದನ್ನು ಸ್ವಲ್ಪ ಮುಂಚಿತವಾಗಿಯೇ ಆಗಬೇಕಾಗಿತ್ತು ಅಂತ ನನ್ನ ಒಪಿನಿಯನೂ ಐತೆ. ಯಾಕಂದರೆ ಕೆಲವೊಂದಿಷ್ಟು ಕೋರ್ಟ್ನೊಳಗೆ, ಮತ್ತೊಂದರೊಳಗೆ, ಸುಪ್ರೀಂ ಕೋರ್ಟ್ನೊಳಗೆ, ಹೈಕೋರ್ಟ್ನಾಗ ಏನೇನು ನಿರ್ಧಾರಗಳಾಗ್ಯಾವ ಅನ್ನೋದು ನನಗೂ ಕೈಗಾರಿಕಾ ಮಂತ್ರಿ ಅನ್ನೋದು ನಾನು ಹೇಳಬಲ್ಲೆ. ಅದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿ ತೊಗೊಂಡು ಹೇಳೋಣ. ಬಟ್ ಪರ ವಿರೋಧ ಇದ್ದಿದ್ದೆ, ಅದ್ರ ಬಗ್ಗೆ ನಾನಂತೂ ಯಾವಾಗಲೂ ಜನರ ಪರ. ಹೌದು, ಭೇಟಿ ಇದೆ, ಹೇಳಿದ್ದೀನಿ ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಒಂದು ಸೆಕೆಂಡು, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ.
ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ, ಈ ರೀತಿ ಸಮಸ್ಯೆ ಆಗ್ತಾ ಇದ್ದಾವೆ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ 3 ಬೇಡಿಕೆಗಳನ್ನು ಅವ್ರು ಇಟ್ಟಿದ್ದಾರೆ, ಅದನ್ನು ಅವ್ರು ಕಳಿಸ್ಬೇಕಂತ ಹೇಳಿದ್ದೀನಿ. ಅದ್ರ ಬಗ್ಗೆ ಮುಖ್ಯಮಂತ್ರಿ ಆಯಿತು, ಅದ್ರ ಬಗ್ಗೆ ಒಂದು ಸಭೆ ಮಾಡೋಣ ಅಂತ ಹೇಳಿದ್ದಾರೆ. ಅದು ಯಾವಾಗ ಅವ್ರು ಸಭೆ ಮಾಡ್ತಾರಂತ ಸಭೆ ಮಾಡಬೇಕು. ಸರಿ, ಈಗ ಪರಿಹಾರ ಆಲ್ರೆಡಿ ಕೊಟ್ಬಿಟ್ಟಿವಿ. ಯಾರಂದ್ರು ನನ್ನ ಕ್ಷೇತ್ರದಾಗ ಬಂದು ಹಾಕಿದೆ. ಈಗ ಒಟ್ಟಾರೆಯಾಗಿ ಹೇಳೋದಾದರೆ ಈಗ ಕಾರ್ಖಾನೆ ವಿಷಯದಲ್ಲಿ ಪರ ವಿರೋಧ ಇದೆ. ಇಲ್ಲಿ ರೈತರ ವಿಷಯನೂ ಅಥವಾ ರೈತರಿಗೆ ಕೇಳುವ ಬೇಡಿಕೆನೂ ಜೊತೆಗೆ ಪರಿಸರ ಹಾನಿನೂ ಈ ಎಲ್ಲವೂ ಕುರಿತು ಸರ್ಕಾರ ಸ್ಪಷ್ಟವಾದ ನಿರ್ಧಾರಕ್ಕೆ ಬರಬೇಕಾಗಿದ್ದು ತೀರಾ ಅವಶ್ಯಕತೆ ಅನ್ನುವಂಥ ಮಾತುಗಳು ಕೇಳಿಬರ್ತಿವೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.